ಹಾಯ್ ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೋಮ್ ಮೇಡ್ ಫೇಸ್ ವಾಶ್ ಪೌಡ್ರ್ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಹೋಮ್ ಮೇಡ್ ಫೇಸ್ ವಾಶ್ ಪೌಡ್ರ್ ಮಾಡೋದಕ್ಕೆ ಮೊದಲು ಆರೆಂಜ್ ಸಿಪ್ಪಿನ ತೆಗೆದಿಟ್ಕೋಬೇಕು. ಆರೆಂಜ್ ಸಿಪ್ಪಿಯಿಂದ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಇದು ಕೊಲಜಿನ್ ಬೂಸ್ಟ್ ಮಾಡುತ್ತೆ. ಇದು ಫೇಸ್ನ ಕ್ಲೆನ್ಸ್ ಮಾಡುತ್ತೆ. ಒಂದು ನ್ಯಾಚುರಲ್ ಕ್ಲೀನಪ್ ಆಗುತ್ತೆ ಫೇಸು. ಇದರಿಂದ ಸ್ಕಿನ್ ಎಲ್ಲ ಸಾಫ್ಟ್ ಆಗುತ್ತೆ. ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಫೇಸ್ ಪ್ಯಾಕ್ ಥರ ಹಾಕ್ಕೊಂಡು ಇದು ಮಾಡ್ಬೋದು. ಸಿಪ್ಪಿನೆಲ್ಲ ಬಿಸಿಲಲ್ಲಿ ಒಣಗಿಸ್ತಿದ್ದೆ ನೋಡಿ. ಬಿಸಿಲಲ್ಲಿ ಒಂದೆರಡು ದಿನ ಒಣಗಿಸ್ಬೇಕು. ಒಣಗಿಸಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಮತ್ತು ಇದಕ್ಕೆ ಒಂದು ಬಟ್ಲ ಮೊಸರು ಬಳಿ ತೊಗೊಳ್ತಿದ್ದೀನಿ ನೋಡಿ. ಈ ಫೇಸ್ ಪ್ಯಾಕ್ಗೆ ಒಂದು ಬಟ್ಲ ಮೊಸರು ಬಳಿ ಮತ್ತು ಒಂದು ಬಟ್ಲ ಕಡಲೆ ಹಿಟ್ಟು ತೊಗೊಳೋದ್ರಿಂದ ಸ್ಕಿನ್ನಲ್ಲಿರೋ ಆಯಿಲಿನೆಸ್ನ ಕಡಿಮೆ ಮಾಡುತ್ತೆ. ಇದನ್ನು ನ್ಯಾಚುರಲ್ ಫೇಸ್ ಪ್ಯಾಕ್ ಚೆನ್ನಾಗಿರುತ್ತೆ. ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಅದೇನು ಆರೆಂಜ್ ಪೀಲ್ದು ತೊಗೊಂಡಿದ್ವಲ್ಲ, ಒಣಗಿಸಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಸಣ್ಣದಾಗಿ. ಇದು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈ ಥರ ಪೌಡರ್ ಇರುತ್ತೆ. ಘಮ ತುಂಬ ಚೆನ್ನಾಗಿರುತ್ತೆ ಆರೆಂಜ್ ಪೀಲ್ದು. ಇದನ್ನ ಒಂದು ಬಟ್ಲಲ್ಲಿ ಹಾಕೋತಿದ್ದೀನಿ ನೋಡಿ. ಒಂದು ಬಟ್ಲದಲ್ಲಿ ಹಾಕಿ ತೆಗೆದಿಟ್ಕೋಬೇಕು. ಮತ್ತು ಅದೇ ಜಾರ್ಗೆ ಇದೊಂದು ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಅದೇ ಜಾರ್ಗೆ ಮೊಸರು ಬಳಿ ತೊಗೊಂಡಿದ್ವಲ್ಲ, ಮೊಸರು ಬಳಿನ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಮಿಕ್ಸಿ ಮಾಡ್ಕೊಂಡು ಜಲ್ದಿ ಇಟ್ಕೊಂಡು ಒಂದು ಬಟ್ಲದಲ್ಲಿ ಹಾಕೋಬೇಕು. ಇದಕ್ಕೆ ಅದು ಕಡಲೆ ಹಿಟ್ಟು ತೊಗೊಂಡಿರ್ತೀವಲ್ಲ, ಕಡಲೆ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಹಾಕಿ ಒಂದು ಬಟ್ಲ ಆರೆಂಜ್ ಪೀಲ್ ಪೌಡರ್, ಒಂದು ಬಟ್ಲ ಮೊಸರು ಬೇಳೆ ಮತ್ತು ಒಂದು ಬಟ್ಲ ಕಡಲೆ ಹಿಟ್ಟು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ತೆಗೆದಿಟ್ಕೋಬೇಕು. ಈ ಥರ ಮಾಡಿ ಇಟ್ಕೊಂಡ್ರೆ 1-2 ವಾರ ಬರುತ್ತೆ. ಇದು ಫ್ರಿಜ್ಜೆಲ್ಲ ಹಾಕಿ ತೆಗೆದಿಟ್ಕೊಂಡ್ರೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜರಡಿ ಹಿಡಿದು. ಇದು ಆರೆಂಜ್ ಪೀಲ್ ಪೌಡರ್ ಮತ್ತು ಮೊಸರು ಬೇಳೆ ಪೌಡರ್ ಮತ್ತು ಕಡಲೆ ಹಿಟ್ಟು 3 ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಜಾರ್ ತೊಗೋಬೇಕು. ಗ್ಲಾಸ್ ನಾವು ಇದಕ್ಕೆ ಜಾಮ್ದು ಇರ್ತಲ್ಲ, ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಫಿಲ್ ಮಾಡಿ ಇಟ್ಕೊತೀನಿ. ಇದು ನಾವು ಡೈಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಈ ಪೌಡರ್ನ ಡೈಲಿ ಸಾಯಂಕಾಲ ಒಂದು ಟೈಮ್ ಇದು ನಮ್ಮ ಈ ಪೌಡ್ರನ್ನ ನೀರಲ್ಲಿ ಇಲ್ಲಾಂದರೆ ಸ್ವಲ್ಪ ಹಸಿ ಹಾಲಲ್ಲಿ ಕಲಿಸ್ಕೊಂಡು ಮುಖಕ್ಕೆ ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ಮುಖ ತೊಳ್ಕೊಂಡ್ರೆ ಮುಖ ಕ್ಲೀನಾಗಿರುತ್ತೆ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಡೈಲಿ ಯೂಸ್ ಮಾಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ನೀವು ಯೂಸ್ ಮಾಡಿ ಹೇಗಿದೆ ಅಂತ ಹೇಳಿ ನಮಗೆ. ಇದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ 2 ವಾರ ತನಕ ಬರುತ್ತೆ. ಇದು ಘಮನೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಹಾಕಿಟ್ಕೊಂಡಿದ್ದೀನಿ ನೋಡಿ. ಈ ಪೌಡರನ್ನು ಈ ಥರ ಏರ್ಟೈಟ್ ಜಾರಲ್ಲಿ ಹಾಕ್ಕೊಂಡು ಇದಕ್ಕೊಂದು 2 ಚಮಚ ಹಾಕೋಬೇಕಷ್ಟೇ ನಾವು ಫೇಸ್ ಪ್ಯಾಕ್ ಹಾಕೋತಾರೆ. ಆಮೇಲೆ ಫ್ರಿಜ್ಜಾಗಿ ಇಟ್ಕೋಬಹುದು. ಮಾಡಿಟ್ಟಿದೆ ನೋಡಿ. ಈ ಥರ ಫ್ರಿಜ್ಜಾಗಿ ಇಟ್ಕೊಂಡು ಯೂಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ ಎಲ್ಲರೂ.